ಮಾಧ್ಯಮದ ಬಂಧುಗಳೇ, ಬಹುಜನ ಸಮಾಜ್ ಪಾರ್ಟಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಜಿಲ್ಲಾ ಸಮಿತಿ ಸಭೆ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ಇಡೀ ರಾಜ್ಯಾದ್ಯಂತ ರೈತರು ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಕಳೆದ ಒಂದು ತಿಂಗಳಿನಲ್ಲಿ ಕಬ್ಬಿಗೆ ಸೂಕ್ತ ಬೆಲೆ ಬೇಕು ಅಂತೇಳಿ ರಾಜ್ಯದ ರೈತರು ರಸ್ತೆಗಿಳಿದು ರಸ್ತೆ ತಡೆ ಮಾಡಿ ಹೋರಾಟ ಮಾಡಿದಂಥ ಸಂಗತಿಯನ್ನು ನಾವೆಲ್ಲ ಕಂಡಿದ್ದೀವಿ. ಸೊ ಕಬ್ಬಿಗೆ ಬೆಳಗಾವಿ ಭಾಗದಲ್ಲಿ ಟನ್ಗೆ 3,300 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಆದರೂ ಕೂಡ ಇನ್ನೂ ವಿಜಯಪುರ ಮತ್ತು ರಾಜ್ಯದ ಇತರೆ ಭಾಗಗಳಲ್ಲಿ 3,300 ರೂಪಾಯಿ ಟನ್ ಕಬ್ಬಿಗೆ ಸಾಲೋದಿಲ್ಲ, ನಮಗೆ ಕನಿಷ್ಠ 5,000 ಘೋಷಣೆ ಮಾಡಬೇಕಂತ ಹೇಳಿ ಇನ್ನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ನ್ಯಾಯೋಚಿತವಾದಂಥ ಬೆಲೆಯನ್ನು ರಾಜ್ಯಾದ್ಯಂತ ಏಕರೂಪದಲ್ಲಿ ನಿಗದಿ ಮಾಡಬೇಕಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೇಜವಾಬ್ದಾರಿಯಿಂದ ಏನು ಅತಿವೃಷ್ಟಿಯಾಗಿತ್ತು, ಅತಿ ಹೆಚ್ಚು ಮಳೆ ಸುರಿದು ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಅದರಲ್ಲಿ ಬೀದರ್ನಲ್ಲೂ ಕೂಡ 1.67 ಲಕ್ಷ ಅಂದರೆ 1,67,000 ಹೆಕ್ಟೇರ್ನಲ್ಲಿ ಬೆಳೆ ನಾಶ ಆಗಿದೆ. ಆದರೆ ಇವತ್ತಿನವರೆಗೆ ಬೀದರ್ನಲ್ಲೂ ಕೂಡ ಬೆಳೆ ನಷ್ಟದ ಪರಿಹಾರ ವಿತರಣೆ ಆಗಿಲ್ಲ. ರಾಜ್ಯದ ರೈತರಿಗೂ ಕೂಡ ಇವತ್ತುವರೆಗೂ ಬೆಳೆ ನಷ್ಟದ ಪರಿಹಾರ ವಿತರಣೆ ಆಗಿಲ್ಲ. ಸೊ ಇದನ್ನ ಗಮನಿಸಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರ ಸಂಕಷ್ಟಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಹುಜನ್ ಸಮಾಜ್ ಪಾರ್ಟಿಯ ಆಗ್ರಹ ಏನಂತಂದ್ರೆ, ತಕ್ಷಣ ರೈತರು ಏನು ಅತಿವೃಷ್ಟಿಗೆ ಒಳಗಾಗಿ ಬೆಳೆಯನ್ನು ಕಳ್ಕೊಂಡಿದ್ದಾರೋ ಅವರಿಗೆ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಕಬ್ಬು ಸೇರಿದ ಹಾಗೆ ರಾಜ್ಯದಲ್ಲಿ ಹತ್ತಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ, ಮತ್ತೆ ಈರುಳ್ಳಿ ಬೆಳೆಗಾರರು, ತೊಗರಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೆಸರುಕಾಳು ಬೆಳೆದಂಥ ರೈತರಿಗೆ ಇವತ್ತು ಸಮಸ್ಯೆ ಆಗಿದೆ. ಸೊ ಈ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ರೈತರ ಎಲ್ಲ ಬೆಳೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನ್ಯಾಯೋಚಿತವಾದಂತಹ ಬೆಂಬಲ ಬೆಲೆಯನ್ನು ಅವರು ಕೊಡಬೇಕು. ನಾವು ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ, ಆ ಸ್ವಾಮಿನಾಥನ್ ಆಯೋಗ ಏನು ಹೇಳುತ್ತೆ, ರೈತರ ಒಟ್ಟು ಖರ್ಚು ಅದ್ರ ಮೇಲೆ ಒಟ್ಟು 50% ಎಕ್ಸ್ಟ್ರಾ ಏನು ಖರ್ಚು ಇದೆ ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನ ಹೆಚ್ಚುವರಿಯಾಗಿ ನೀಡಬೇಕಂತಿದೆ. ಸೊ ಈಗ ಸ್ವಾಮಿನಾಥನ್ ಅಯ್ಯರ್ ಅವರ ವರದಿಯ ಜಾರಿ ಮಾಡ್ತೀವಿ ಅಂತ ಹೇಳಿದಂಥವ್ರು ಇವತ್ತಿನವರೆಗೆ ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿಲ್ಲ. ತಕ್ಷಣ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ರೈತರ ದುಡಿಮೆಗೆ ಸೂಕ್ತವಾದಂಥ ಪ್ರತಿಫಲ ಸಿಗಬೇಕು. ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದಂಥ ಬೆಲೆ, ಸೂಕ್ತವಾದಂಥ ಮಾರುಕಟ್ಟೆ ಕೂಡ ಸಿಗಬೇಕು. ಮತ್ತೆ ನಾನು ಬಹಳ ಗಂಭೀರವಾಗಿ ಈ ಸರ್ಕಾರಗಳಿಗೆ ಆಗ್ರಹ ಮಾಡೋದೇನಂತಂದ್ರೆ, ಈ ರೀತಿ ರೈತರು ಬೆಳೆದಂಥ ಬೆಳೆಗಳು ಬಹಳ ಬೇಗ ಕೆಟ್ಟೋಗ್ತಾ ಇದೆ. ಸೊ ಅವನ್ನ ಸಂಗ್ರಹ ಮಾಡತಕ್ಕಂಥ ಶೈಥಿಲೀಕರಣ ಇರ್ತಕ್ಕಂಥ ಗೋದಾಮುಗಳನ್ನು ದೇಶಾದ್ಯಂತ ನಿರ್ಮಾಣ ಮಾಡಬೇಕು. ಆ ಮುಖಾಂತರ ಹೆಚ್ಚುವರಿ ಬೆಳೆ ಬೆಳೆದಾಗ ಗೋದಾಮುಗಳಲ್ಲಿ ಈ ಬೆಳೆಗಳನ್ನು ಸಂರಕ್ಷಣೆ ಮಾಡಿ ನಂತರ ಅದನ್ನ ಸೂಕ್ತ ಬೆಲೆ ಸಿಕ್ಕಿದಾಗ ಮಾರಾಟ ಮಾಡಿದ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಸಂಕಷ್ಟವನ್ನು ತುರ್ತಾಗಿ ನೀವು ಪರಿಹಾರ ಮಾಡಲಿಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸೊ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇಡೀ ರಾಜ್ಯಾದ್ಯಂತ
ಅತಿಥಿ ಉಪನ್ಯಾಸಕರು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಬೋಧಕರಾಗಿ 10-20 ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಇತ್ತೀಚೆಗೆ ಹೈಕೋರ್ಟಿನ ಆದೇಶದ ಪ್ರಕಾರ UGC ಮಾನದಂಡ ಇಲ್ಲದೆ ಇರತಕ್ಕಂಥ ಎಲ್ಲರನ್ನ ಬಿಡುಗಡೆ ಮಾಡಬೇಕಂತೇನು ಹೈಕೋರ್ಟ್ ಆದೇಶ ಮಾಡಿದೆ. ಆ ಆದೇಶ ಅತ್ಯಂತ ಅಮಾನವೀಯವಾದಂಥ ಪರಿಸ್ಥಿತಿಗೆ ಅತಿಥಿ ಉಪನ್ಯಾಸಕರನ್ನ ದೂಡಿದೆ. 10-20 ವರ್ಷಗಳ ಕಾಲ ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕ ಇವತ್ತು ಬೀದಿಗೆ ಬರೋ ರೀತಿಯಲ್ಲಿ ಆಗಿದೆ. ರಾಜ್ಯ ಸರ್ಕಾರ ತಕ್ಷಣ ರಾಜ್ಯಾದ್ಯಂತ ಏನು 5,000 ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಇವತ್ತು ಕೆಲಸ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ, ಅವರ ನೆರವಿಗೆ ಧಾವಿಸಬೇಕು. ಅತ್ಯಂತ ಮಾನವೀಯ ನೆಲೆಗಟ್ಟಿನ ಆಧಾರದ ಮೇಲೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ನಿರ್ಣಯವನ್ನು ಕೈಗೊಳ್ಳಬೇಕು. ಆ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು. ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಕಾಲೇಜುಗಳಾಗ್ಬೋದು, ಸರ್ಕಾರಿ ವಿಶ್ವವಿದ್ಯಾನಿಲಯಗಳಾಗ್ಬೋದು, 85% ಪರ್ಮನೆಂಟ್ ಖಾಯಂ ಬೋಧಕರಿಲ್ಲದೇನೆ ಇವತ್ತು ಸೊರಗ್ತಾ ಇದೆ. ಸೊ ಏನು 10-20 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಬೋಧಕರನ್ನ ಆದ್ಯತೆಯ ಮೇರೆಗೆ ಅವ್ರನ್ನ ಭರ್ತಿ ಮಾಡಬೇಕು. ಭರ್ತಿ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. 10-20 ವರ್ಷ ಬೋಧನೆ ಮಾಡಿರ್ತಕ್ಕಂಥ ಅತಿಥಿ ಬೋಧಕರು ಕೂಡ ಅವರಿಗೆ ಒಂದು ಉದ್ಯೋಗ ಭದ್ರತೆ ಮತ್ತು ಜೀವನ ಭದ್ರತೆ ಸಿಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಮಟ್ಟದಲ್ಲಿ ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಕ್ರಮಗಳನ್ನ ಕೈಗೊಳ್ಳಬೇಕಂತ ಹೇಳಿ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತೇವೆ. ಮತ್ತು ನಾಟ್ ಓನ್ಲಿ ಬಸವ ಕಲ್ಯಾಣ, ಇಡೀ ರಾಜ್ಯಾದ್ಯಂತ ಇನ್ನೂ ಕೂಡ ಮಳೆಯಿಂದ ಹಾನಿಯಾದಂಥ ಬೆಳೆಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ತಕ್ಷಣ ಬೆಳೆ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಬಹಳ ದೊಡ್ಡ ಚರ್ಚೆ, ಇವತ್ತೇನೋ ಒಂದು ಅಲ್ಪ ವಿರಾಮ ಸಿಕ್ಕಿದೆ. ಮಾನ್ಯ ಹೈಕಮಾಂಡ್ ಅವರ ಸೂಚನೆಯ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮನೆಯಲ್ಲಿ ಉಪಮುಖ್ಯಮಂತ್ರಿಗಳ ಸಮೇತ ಇವತ್ತು ಉಪಹಾರದ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಈ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರವನ್ನ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ನನ್ನ ಪ್ರಕಾರ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. 140 ಜನರನ್ನ ಈ ರಾಜ್ಯದ ಜನತೆ ಗೆಲ್ಲಿಸಿ ಉತ್ತಮವಾದಂಥ ಆಡಳಿತ ಕೊಡಿ ಅಂತೇಳಿ ಇವ್ರನ್ನ ಅಧಿಕಾರದ ಗದ್ದುಗೆ ಏರಿಸಿದ್ದಾರೆ. ಆದರೆ ಇವರು ರಾಜ್ಯದಲ್ಲಿ ವೋಟ್ ಹಾಕಿ ಇವ್ರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡದೇನೆ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡು ಬೇರೆ ಯಾವುದೂ ಇಲ್ಲ. ಬೆಂಗಳೂರು ಮತ್ತು ಇಡೀ ರಾಜ್ಯಾದ್ಯಂತ ಕೊಲೆ, ಸುಲಿಗೆ, ದರೋಡೆಗಳು ಜಾಸ್ತಿ ಆಗಿದೆ. ಹಾಡುವಾಗಲೇ ಅತ್ಯಾಚಾರಗಳು, ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ಜನರ ಆಸ್ತಿ ಪ್ರಾಣದ ಬಗ್ಗೆ ಕೂಡ ಇವರಿಗೆ ಕಾಳಜಿ ಇಲ್ಲ. ಅದನ್ನ ತಡೆಯುವ ನಿಟ್ಟಿನಲ್ಲಿ ಇವರು ಫೇಲ್ಯೂರ್ ಆಗಿದ್ದಾರೆ. ಜನರಿಗೆ ರಕ್ಷಣೆ ಒದಗಿಸೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇನ್ನು ಮಳೆ ಬಂದು ಇಡೀ ರಾಜ್ಯದ ಪ್ರಮುಖ ರಸ್ತೆಗಳು, ಬೆಂಗಳೂರಿನಲ್ಲಂತೂ ಎಲ್ಲಾ ರಸ್ತೆಗಳು ಇವತ್ತು ಗುಂಡಿ ಬಿದ್ದು 2 ವೀಲರ್ಸ್ ದ್ವಿಚಕ್ರ ವಾಹನಗಳ ಸವಾರರು ಇವತ್ತು ಗುಂಡಿಗೆ ಬಿದ್ದು ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ಗೆ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಗುಂಡಿಗಳನ್ನ ಮುಟ್ಟತಕ್ಕಂಥ ಯೋಗ್ಯತೆ ಕೂಡ ಈ ಸರ್ಕಾರಕ್ಕೆ ಇಲ್ಲದೆ ಇರೋ ರೀತಿಯಲ್ಲಿ ಆಗಿದೆ. ಇನ್ನು ಬಹಳ ನಾವು ಗಮನಿಸ್ತಾ ಇದ್ದೀವಿ, ಮಾತೆತ್ತಿದ್ರೆ ಈ ಸರ್ಕಾರದವರು, ಅದು ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು ಅಥವಾ ಮಂತ್ರಿಗಳಾಗ್ಬೋದು, ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿಬಿಟ್ಟಿದ್ದೀವಿ. ಈ 5 ಗ್ಯಾರಂಟಿಗಳಿಂದ ಜನಸಾಮಾನ್ಯರು ಸಂಪೂರ್ಣವಾಗಿ ಉದ್ಧಾರ ಆಗ್ಬಿಟ್ಟಿದ್ದಾರೆ ಅಂತಕ್ಕಂಥ ನಾಚಿಕೆಗೇಡಿನ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಮಹಿಳೆಯರಿಗೆ 3-4 ತಿಂಗಳಾಗಿದೆ. ಯಾವ ಸೀಮೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೀರಿ ನೀವು? ಮಹಿಳೆಯರು ಇವತ್ತು ನಮ್ಗೆ ಹಣ ಬಂದಿಲ್ಲ ಅಂತೇಳಿ ಪ್ರತಿನಿತ್ಯ ಬ್ಯಾಂಕ್ ಕಡೆಗೆ, ಪೋಸ್ಟ್ ಆಫೀಸ್ ಕಡೆಗೆ ಓಡಾಡ್ತಾ ಇರೋದನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಏನ್ ಗ್ಯಾರಂಟಿ ಜಾರಿ ಮಾಡಿದ್ರಿ ನೀವು? ಹೋಗ್ಲಿ, ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂಥ ಸಹಾಯಧನ ಅಥವಾ ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂಥ ಸಹಾಯಧನ ಕಾಲ ಕೊಡ್ತಾ ಇದ್ದೀರಾ? ಅದು ಇಲ್ಲ. ಹೋಗ್ಲಿ, ರೇಷನ್ ಅಂಗಡಿನಲ್ಲಿ, ನ್ಯಾಯಬೆಲೆ ಅಂಗಡಿನಲ್ಲಿ ನ್ಯಾಯಯುತವಾಗಿ ರೇಷನ್ ಕೊಡ್ತಾ ಇದ್ದೀರಾ ನೀವು? ಇವತ್ತು ಲಕ್ಷಾಂತರ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಏನು ಯೋಗ್ಯತೆ ಇದೆ ನಿಮಗೆ?
ನೀವು ಯೋಜನೆಯನ್ನ ಜಾರಿ ಮಾಡಿದ್ದೀವಿ, ಅನ್ನಭಾಗ್ಯ ಯೋಜನೆ ಅಂತ ಹೇಳ್ತೀವಿ, ಲಕ್ಷಾಂತರ ಜನರನ್ನ BPL ಕಾರ್ಡ್ ಇಂದ ಆಚೆ ಹಾಕ್ತೀವಿ. ಇದು ಯಾವ ಸೀಮೆ ಗ್ಯಾರಂಟಿ ಇದು? ಸೊ ಈ ಪಂಚ ಗ್ಯಾರಂಟಿಗಳು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಯಾವುದಾದ್ರೂ ಒಂದೇ ಒಂದು ಯೋಜನೆ ಅದು ಸಮರ್ಪಕವಾಗಿ ನಿರಂತರವಾಗಿ ಜಾರಿಯಾಗಿದೆ ಅಂದ್ರೆ ಅದು ಶಕ್ತಿ ಯೋಜನೆ. ಮಹಿಳೆಯರು ಹೋಗಿ ಉಚಿತವಾಗಿ ಬಸ್ನಲ್ಲಿ ಓಡಾಡ್ಕೊಂಡು ಬರ್ತಕ್ಕಂಥ ಒಂದು ಯೋಜನೆಯನ್ನು ಹೊರತುಪಡಿಸಿದ್ರೆ ಉಳಿದಂತ ಎಲ್ಲಾ ಯೋಜನೆಗಳು ಫೇಲ್ಯೂರ್ ಆಗಿದೆ. ಅದ್ಯಾವುದು ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ನಾವು ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಿ. ಆ ಗ್ಯಾರಂಟಿ ಬೇಕಾದ್ರೆ ನೀವು ಬಹಿರಂಗವಾಗಿ ನೀವು ಶ್ವೇತಪತ್ರ ಹೊರಡಿಸಿ, ಎಷ್ಟು ತಿಂಗಳಿಂದ ಎಷ್ಟು ಕೋಟಿ ಮಹಿಳೆಯರಿಗೆ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ನಿರಂತರವಾಗಿ ತಲುಪಿಸಿದಿರಿ. ಅನ್ನಭಾಗ್ಯ ಯೋಜನೆ ಅಡಿನಲ್ಲಿ ಎಷ್ಟು ನಿರಂತರವಾಗಿ ಎಷ್ಟು ಧಾನ್ಯಗಳನ್ನ ವಿತರಣೆ ಮಾಡಿದಿರಿ ನೀವು. ಮತ್ತೆ ನಿರುದ್ಯೋಗಿಗಳಿಗೆ ಏನು ಕೊಡ್ತಾ ಇರ್ತಕ್ಕಂಥ ಸಹಾಯಧನ ಎಷ್ಟು ತಿಂಗಳಿಂದ ನಿರಂತರವಾಗಿ ನೀವು ಜಾರಿ ಮಾಡಿದಿರಿ. ಇದನ್ನು ಶ್ವೇತಪತ್ರ ಹೊರಡಿಸಿ ನಿಮ್ಗೆ ತಾಕತ್ತಿದ್ರೆ. ಬರೀ ನಾವು ಘೋಷಣೆ ಮಾಡಿದೀವಿ ಜಾರಿ ಮಾಡಿದೀವಿ ಅಂತ ಹೇಳ್ಕೊಂಡು ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳೋದಲ್ಲ. ವಾಸ್ತವದಲ್ಲಿ ನಾವು ನೋಡ್ಬೇಕಾಗಿದೆ. ನಿಜವಾಗ್ಲೂ ಈ ರಾಜ್ಯದ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದಂಥ ಶಿಕ್ಷಣ. ಇವತ್ತು ಇಡೀ ರಾಜ್ಯದ ಎಲ್ಲ ಸರ್ಕಾರಿ ಯೂನಿವರ್ಸಿಟಿಗಳು, ಸರ್ಕಾರಿ ಡಿಗ್ರಿ ಕಾಲೇಜುಗಳು, ಮತ್ತೆ ಸರ್ಕಾರಿ PU ಕಾಲೇಜುಗಳು, ಸರ್ಕಾರಿ ಹೈಸ್ಕೂಲ್ಗಳು, ಸರ್ಕಾರಿ ಪ್ರೈಮರಿ ಶಾಲೆಗಳು ಇವತ್ತು ಅತ್ಯಂತ ಏನು ಕಡಿಮೆ ದರ್ಜೆಯ ಶಿಕ್ಷಣವನ್ನು ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ PU ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಡಿಗ್ರಿ ಇರ್ಬೋದು, ಈವನ್ ಪ್ರೈಮರಿ ಶಾಲೆಗಳಿರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಎಲ್ಲ ಕಾಲೇಜುಗಳಲ್ಲಿ ಇನ್ಕ್ಲೂಡಿಂಗ್ ಡಿಪ್ಲೊಮಾ ಅಂಡ್ ITI ಕಾಲೇಜುಗಳಲ್ಲೂ ಕೂಡ ಅತಿಥಿ ಶಿಕ್ಷಕರು ಮತ್ತೆ ಅತಿಥಿ ಉಪನ್ಯಾಸಕರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರಿಗೆ ಅವರ ಉದ್ಯೋಗವೇ ಭದ್ರತೆ ಇಲ್ಲ, ಅವರ ಜೀವನವೇ ಭದ್ರತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪಾಠ ಮಾಡಿ ಅವರು ಜೀವನ ಭದ್ರತೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಇವ್ರಿಗೆ ಏನಾದರೂ ನಿಜವಾಗ್ಲೂ ಈ ರಾಜ್ಯದ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ತಕ್ಷಣ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ ಬೋಧಕರ ಉದ್ಯೋಗಗಳನ್ನ ತಕ್ಷಣ ಭರ್ತಿ ಮಾಡಬೇಕು. 1,60,000ಕ್ಕಿಂತ ಹೆಚ್ಚು ಬೋಧಕರ ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಇದೆ ಅನ್ನೋದಾದ್ರೆ ಯಾವ ಮಟ್ಟದ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಕುಸಿದು ಬಿದ್ದಿದೆ. ಸರ್ಕಾರಿ ಯೂನಿವರ್ಸಿಟಿಗಳ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದಕ್ಕೆ ನೇಮಕ ಮಾಡತಕ್ಕಂಥ ಯಾವುದೇ ಕೆಲಸವನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇಲ್ಲ. ಸೊ ಅದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಅವರ ಜೀವನವನ್ನ ಏನು ತಮ್ಮ ಸಂಕಷ್ಟಕ್ಕೆ ತಳ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಈ 1,40,000 ಏನು ಅತಿಥಿ ಶಿಕ್ಷಕರಿಂದ ಇವತ್ತು ಶಿಕ್ಷಣವನ್ನ ಸರ್ಕಾರ ನಡೆಸ್ತಾ ಇದೆಯೋ, ಕಾಲೇಜುಗಳನ್ನ ನಡೆಸ್ತಾ ಇದೆಯೋ, ಆ ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರನ್ನ ಸಾಧ್ಯ ಆದರೆ ಮಾನವೀಯತೆಯಿಂದ ಅವ್ರನ್ನೆಲ್ಲರೂ ಕೂಡ ಕಾಯಂ ಮಾಡಿ ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಆಗ್ರಹ ಮಾಡುತ್ತೆ. ಇನ್ನು ರಾಜ್ಯ ಸರ್ಕಾರ ಇವತ್ತು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಈ ಚಳಿಗಾಲದ ಅಧಿವೇಶನದ ನಂತರ ಅಂತೇಳಿ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆಯ್ತು, ಚಳಿಗಾಲದ ಅಧಿವೇಶನ ಆದಮೇಲೆ ಅದಕ್ಕೆ ಉತ್ತರ ಇಲ್ಲ ಇವತ್ತು. ಸೊ ಆಮೇಲೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನಂತಂದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಸಹಾಯಕತೆ. ಇವತ್ತು ಮಾಧ್ಯಮದ ಮಿತ್ರರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್ ನಡೀತಾ ಇದೆ, ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋ ಉತ್ತರ ಏನಪ್ಪಾ ಅಂದ್ರೆ, ಇದ್ರ ಬಗ್ಗೆ ನಾನೇನು ಕೇಳಬೇಡಿ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನಾನು ಪ್ರಶ್ನೆ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನ ಏನಿದೆ, ಆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆ ನಿರ್ಣಯ ತಗೊಳ್ತಕ್ಕಂಥ ಅಧಿಕಾರ ಇಲ್ವಾ ಆಗಿದೆ? ಹಾಗಿದ್ರೆ ಅವರು ರಬ್ಬರ್ ಸ್ಟ್ಯಾಂಪ್, ಅವ್ರಿಗೆ ಯಾವುದೇ ಪವರ್ ಇಲ್ವಾ? ಅದೇ ಜಾಗದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂತಿದ್ರೆ ಅವಾಗಲೂ ಇದೇ ಮಾತನ್ನ ಅವ್ರು ಹೇಳಲಿಕ್ಕೆ ಸಾಧ್ಯ ಇತ್ತಾ? ಸೊ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಅವ್ರನ್ನ ಕೇವಲ ದಲಿತರ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿ ಅವ್ರಿಗೆ ಯಾವುದೇ ಪವರ್ ಕೊಡದೇನೆ ಅವ್ರನ್ನ ಪವರ್ಲೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಮಾಡಿ ಇಡೀ ದಲಿತ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ. ಮತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು 79 ವರ್ಷಗಳಾಗಿದೆ.
ರಾಜ್ಯದಲ್ಲಿ ಕೇಂದ್ರದಲ್ಲಿ 55 ವರ್ಷಗಳಿಗಿಂತ ಹೆಚ್ಚು ಕಾಂಗ್ರೆಸ್ ಆಳ್ವಿಕೆ ಮಾಡಿದೆ. ಸ್ವತಂತ್ರ ಬಂದಾಗಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂದ್ರೆ ಕಾರಣ ಯಾರಂತಂದ್ರೆ ಬಹಳ ಮುಖ್ಯವಾಗಿ SC/STಗಳು ಮತ್ತು ಮುಸಲ್ಮಾನ ಸಮುದಾಯ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್. ಆದ್ರೆ ಅಧಿಕಾರಕ್ಕೋಸ್ಕರ ಇವರ ಓಟನ್ನ ತಗೊಳುತ್ತೆ. ಆದ್ರೆ ಪ್ರಧಾನಮಂತ್ರಿ ಹುದ್ದೆ ಬಂದಾಗ, ಮುಖ್ಯಮಂತ್ರಿ ಸ್ಥಾನಮಾನಗಳು ಬಂದಾಗ ಕಾಂಗ್ರೆಸ್ ಬಾಯಿ ಮುಚ್ಕೊಂಡಿರುತ್ತೆ. SC/STಗಳನ್ನ, ಮುಸಲ್ಮಾನರನ್ನ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನ ನೆಗ್ಲೆಕ್ಟ್ ಮಾಡತಕ್ಕಂಥ ಕೆಲಸವನ್ನ ಅದನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಸೊ ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ, ಬಿಜೆಪಿ ಜನತಾದಳ ಪಕ್ಷಗಳಲ್ಲಿರ್ತಕ್ಕಂಥ ಅಥವಾ ಮನುವಾದಿ ಪಕ್ಷಗಳಲ್ಲಿರ್ತಕ್ಕಂಥ SC/ST ಹಿಂದುಳಿದ ಜಾತಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯೋಚನೆ ಮಾಡಬೇಕಾಗಿದೆ. ಯಾಕೆ ನೀವು ಕೇವಲ ವೋಟ್ ಹಾಕೋಕ್ ಮಾತ್ರ ಈ ದೇಶದಲ್ಲಿ ಇದ್ದೀರಾ? ಕಾಂಗ್ರೆಸ್ಗೆ, ಬಿಜೆಪಿ ಅಂತ ಮನುವಾದಿ ಪಕ್ಷಗಳಿಗೆ ಕೇವಲ ವೋಟ್ ಬ್ಯಾಂಕ್ ಆಗೇ ಇರ್ತೀರಾ, ಅಥವಾ ಬಹುಜನ ಸಮಾಜ ಪಾರ್ಟಿಯನ್ನ ಸೇರಿ ಅಕ್ಕ ಮಾಯಾವತಿಯವರಂತೆ ಸ್ವಂತ ಶಕ್ತಿಯ ಮೇಲೆ ರಾಜ್ಯ ಮತ್ತು ದೇಶವನ್ನ ಆಳ್ತಕ್ಕಂಥ ಅಧಿಕಾರವನ್ನ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾಗಿ ಈ ಸಮಾಜದ ಚಿಂತಕರು, ಹೋರಾಟಗಾರರು ಆಲೋಚನೆ ಮಾಡಬೇಕು. ಎಲ್ಲಿಯವರೆಗೆ ಕಾಂಗ್ರೆಸ್, ಬಿಜೆಪಿ ಅಂತ ಮನುವಾದಿ ಪಕ್ಷಗಳಿಗೆ ನಾವು ವೋಟ್ ಹಾಕೊಂಡಿರ್ತೀವೋ ಅಲ್ಲಿವರೆಗೆ ರಾಜಕೀಯವಾಗಿ ಗುಲಾಮರಾಗಿ ಇರ್ತೀವಿ. ಆ ಪಕ್ಷಗಳಲ್ಲಿ ಎಂಥದ್ದೇ ದೊಡ್ಡ ಸ್ಥಾನಮಾನಗಳು ಸಿಕ್ಕಿದ್ರು ಅದು ಕೇವಲ ಸ್ಥಾನಮಾನ ಹೆಸರಿಗೆ ಮಾತ್ರ ಇರುತ್ತೆ. ಪೋಸ್ಟ್ ಕೊಡ್ತಾರಷ್ಟೇ, ಆದ್ರೆ ಪವರ್ ಕೊಡಲ್ಲ. ಈ ಪವರ್ ಕೊಡಲ್ಲ, ಪೋಸ್ಟ್ ಕೊಟ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಅವ್ರನ್ನ ರಬ್ಬರ್ ಸ್ಟಾಂಪ್ ಮಾಡಿಕೊಂಡು SC/ST ಹಿಂದುಳಿದ ಜಾತಿಗಳನ್ನ, ಧಾರ್ಮಿಕ ಅಲ್ಪಸಂಖ್ಯಾತರಗಳನ್ನ ಕಳೆದ 79 ವರ್ಷಗಳಿಂದ ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾದಳದಂತಹ ಮನುವಾದಿ ಪಕ್ಷಗಳು ನಿರಂತರವಾಗಿ ಮೋಸ ಮಾಡ್ಕೊಂಡು ಬಂದಿವೆ. ಹಾಗಾಗಿ ಈ ದೇಶದ ಅತಿ ದೊಡ್ಡ 3ನೇ ರಾಷ್ಟ್ರೀಯ ಪಕ್ಷವಾದಂತ ಬಹುಜನ್ ಸಮಾಜ್ ಪಾರ್ಟಿಯನ್ನ ಬೆಂಬಲಿಸೋದ್ರ ಮುಖಾಂತರ ಈ ಮನುವಾದಿ ಪಕ್ಷಗಳಿಗೆ ಬುದ್ಧಿ ಕಲಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯದ SC/ST ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ನ ಜನರಿಗೆ ನಾನು ಕರೆ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ರಾಜ್ಯ ಸರ್ಕಾರ ಇದೇ ರೀತಿ ಜನರ ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ, ನಿರುದ್ಯೋಗಿಗಳ ಸಮಸ್ಯೆಗಳನ್ನ ಅನಾಧಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ರಾಜ್ಯದ ಜನ ಬೇರ್ ಸಮೇತ ಕಾಂಗ್ರೆಸ್ ಅನ್ನ ರಾಜ್ಯದಿಂದ ಕಿತ್ತೆಸುತ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ ಸರ್ಕಾರ. ನಿಮಗೆ 140 ಜನರನ್ನ ಗೆಲ್ಲಿಸಿ ಕಳಿಸಿರ್ತಕ್ಕಂಥದ್ದು ರಾಜ್ಯದ ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ, ನಿರುದ್ಯೋಗವನ್ನ ಬಗೆಹರಿಸಲಿಕ್ಕೆ, ರೈತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಂತಕ್ಕಂಥ ವಿಚಾರಗಳನ್ನ ನೀವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ರಾಜ್ಯ ಸರ್ಕಾರ ನಾವು ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ SCP TSP ಯೋಜನೆಯನ್ನ ಜಾರಿಗೆ ತಂದುಬಿಟ್ಟಿದ್ದೀವಿ. ಇದರಿಂದ SC/STಗಳ ಉದ್ಧಾರ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅಪ್ಪಟ ಮೋಸದ ತಂತ್ರವನ್ನ ಮಾಡ್ತಾ ಇದ್ದಾರೆ. SCP TSP 40,000 ಕೋಟಿಯನ್ನ 25-26ನೇ ಸಾಲಿನಲ್ಲಿ ಬಜೆಟ್ ಅಲ್ಲಿ ಮೀಸಲಾಗಿಟ್ಟಿದ್ರು 10% ಕೂಡ SC/STಗಳನ್ನ ತಲುಪ್ತಾ ಇಲ್ಲ. ಮೇಜರ್ ಶೇರ್, ಬಹುತೇಕ 90% ಗ್ಯಾರಂಟಿ ಹಣವನ್ನ ಇವತ್ತು ಗ್ಯಾರಂಟಿ ಮತ್ತು ಇತರೆ ಯೋಜನೆಗಳಿಗೆ ಇವರು ಬಳಸ್ತಾ ಇದ್ದಾರೆ. SCP TSP ಯೋಜನೆ ಹಣವನ್ನ ಗ್ಯಾರಂಟಿ ಮತ್ತು ಇತರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಸೊ ಯಾವ ಇಲಾಖೆಯೂ ಕೂಡ SCP TSP ಯನ್ನ SC/STಗಳ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇಲ್ಲ. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ಅವರು ಕೂಡ ಒಬ್ಬ ಶೆಡ್ಯೂಲ್ ಕಾಸ್ಟ್ ಅವರೇ ಆಗಿದ್ರು, SCನೇ ಆಗಿದ್ರು, ಇದ್ರ ಬಗ್ಗೆ ತುಟಿ ಬಿದ್ದರೆ ಕೂತ್ಕೊಂಡಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ಮೂಗಿನಡಿನಲ್ಲಿ SC/STಗಳ ಹಣ ದುರ್ಬಳಕೆ ಆಗ್ತಾ ಇದೆ, ಇದ್ರ ಬಗ್ಗೆ ತುಟಿ ಬಿದ್ದರೆ ಕೂತಿದ್ದಾರೆ. ಸೊ ಬಹುಜನ್ ಸಮಾಜ್ ಪಾರ್ಟಿ ಇದನ್ನ ಖಂಡಿಸುತ್ತೆ. ನಿಮ್ಮ ಈ ನಿರ್ಲಕ್ಷ್ಯ ಸಮಾಜವನ್ನ ಮತ್ತಷ್ಟು ಹಳ್ಳಕ್ಕೆ ತಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಿಮ್ಗೆ ಏನಾದ್ರೂ ಈ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಮೊದಲು SCP TSP ಹಣದ ದುರುಪಯೋಗ ಏನಿದೆ, ಆ ವರ್ಗಾವಣೆ ಏನಿದೆ, ಅದನ್ನ ತಡಿತಕ್ಕಂಥ ಕೆಲಸವನ್ನ ಮಾಡಬೇಕು. ಏನ್ ಚಳಿಗಾಲದ ಅಧಿವೇಶನ ಬರ್ತಾ ಇದೆ, ಆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಯಾವುದೇ ಪಕ್ಷದಿಂದ ಗೆದ್ದಿರ್ತಕ್ಕಂಥ SC/ST ಶಾಸಕರಿಗೆ ನಾನು ಆಗ್ರಹ ಮಾಡೋದೇನಂತಂದ್ರೆ, ಯಾವ ಕಾರಣಕ್ಕೂ ಇನ್ನು ಮುಂದೆ SCP TSP ಹಣ SC/STಗಳ ಅಭಿವೃದ್ಧಿಗಲ್ಲದೆ ಬೇರೆ ಯಾವ ಯೋಜನೆಗಳಿಗೂ ವರ್ಗಾವಣೆ ಆಗದೆ ಇರತಕ್ಕಂಥ, ಬಳಕೆ ಆಗದೆ ಇರತಕ್ಕಂಥ ನಿರ್ಣಯವನ್ನ ನೀವು ಒಟ್ಟಾಗಿ 52 ಜನ 53 ಜನ ಶಾಸಕರಿದ್ದೀರಿ,
ಒಟ್ಟಾಗಿ ನೀವು ಈ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ಇದಕ್ಕೆ ವಿಶೇಷವಾದಂತಹ ಒಂದು ಕಾನೂನನ್ನು ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯಾಧ್ಯಕ್ಷ. ಸರ್, ಈಗ ರೈತರ ಬಗ್ಗೆ, ನಿರುದ್ಯೋಗಿಗಳ ಬಗ್ಗೆ ನಾವು ಬಹಳ ಗಂಭೀರವಾಗಿ ಹೋರಾಟವನ್ನು ಹಮ್ಮಿಕೊತೀವಿ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬ್ಯಾಂಕ್ ದರೋಡೆ ಇರ್ಬೋದು, ಚಿನ್ನದ ದರೋಡೆ ಇರ್ಬೋದು, ನಿರಂತರವಾಗಿ ನಡೀತಾ ಇದೆ. ಇದನ್ನ ಬ್ರೇಕ್ ಹಾಕೋದ್ರಲ್ಲಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿವೆ. ಮತ್ತೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರ ಅಸ್ತಿತ್ವ ಬರಲಿಕ್ಕೆ SC/ST ಸಂಘಟನೆಗಳು ಕೂಡ ಕಾರಣ. ಆದರೆ SC/STಗಳು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಬೀದಿ ಇಳಿದು ಹೋರಾಟ ಮಾಡಿದ್ರೆ ಆ SC/STಗಳ ಮುಖಂಡರುಗಳ ಮೇಲೆ, ಸಂಘಟನೆಗಳ ಮುಖಂಡರುಗಳ ಮೇಲೆ ಕೂಡ ಸುಳ್ಳು ಕೇಸುಗಳನ್ನ ಹಾಕ್ತಕ್ಕಂಥ, ಅವರ ಧ್ವನಿಯನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಬೀದರ್ನಲ್ಲೂ ಮಾಡ್ತಾ ಇದೆ, ರಾಜ್ಯಾದ್ಯಂತ ಮಾಡ್ತಾ ಇದೆ. ಇದರ ಪರಿಣಾಮವನ್ನ ಮುಂದೆ ಬರತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲೂ ನೀವು ಎದುರಿಸಬೇಕಾಗುತ್ತೆ. ತಕ್ಷಣ ಮಾನ್ಯ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿ ಸುಳ್ಳು ಕೇಸುಗಳನ್ನ ದಾಖಲು ಮಾಡತಕ್ಕಂಥ ಅಧಿಕಾರಿಗಳ ಮೇಲೆ ತಕ್ಷಣ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. SC/ST ಮುಖಂಡರಿಗೆ ಸೂಕ್ತವಾದಂತಹ ನ್ಯಾಯ ಮತ್ತು ರಕ್ಷಣೆಯನ್ನು ಒದಗಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಬೀದರ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಖಂಡ್ರೆ ಅವರು, ಅರಣ್ಯ ಸಚಿವರು, ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಜಮೀನು ಬಲಾಢ್ಯರು ಅರಣ್ಯ ಜಮೀನನ್ನ ಲೂಟಿ ಮಾಡಿದ್ದಾರೆ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಸೇರಿದಂತವನು. ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನ ಇವತ್ತು ಬೆಂಗಳೂರಿಂದ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಅರಣ್ಯದ ಒಳಗಡೆ ಏನಿವತ್ತು ಅವರಿಗೆ ಖಾತೆ ಮಾಡಿಕೊಂಡಾಗಿದೆ. ಅದ್ರ ಬಗ್ಗೆ ವಿಶೇಷ ತನಿಖೆ ನಡೆದಿದೆ. ಹಾಗೆ ರಾಜ್ಯಾದ್ಯಂತ ಲಕ್ಷಾಂತರ ಹೆಕ್ಟೇರ್ ಅರಣ್ಯ ಲೂಟಿ ಆಗಿದೆ. ಅರಣ್ಯದೊಳಗಡೆ ರೆಸಾರ್ಟ್ಗಳನ್ನ ಮಾಡಿದ್ದಾರೆ. ಇವತ್ತು ಕಾಡು ಪ್ರಾಣಿಗಳೆಲ್ಲ ಅರಣ್ಯ ಬಿಟ್ಟು ನಾಡಿಗೆ ನುಗ್ಗಿ ಹುಲಿ, ಚಿರತೆಗಳು, ಆನೆಗಳು ಜನರ ಮೇಲೆ ದಾಳಿ ಮಾಡ್ತಾ ನೂರಾರು ಜನರನ್ನ ಇವತ್ತು ಕೊಂದಾಕಿರ್ತಕ್ಕಂಥ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇವೆ. ಸೊ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು ಅರಣ್ಯ ಒತ್ತುವರಿ ಮಾಡಿರ್ತಕ್ಕಂಥ ಘಟನೆಗಳ ಬಗ್ಗೆ ಈ ಸರ್ಕಾರ ಬಹಳ ಮೂಕ ಪ್ರೇಕ್ಷಕನಾಗಿದೆ. ಆದ್ರೆ ಯಾರ್ಯಾರು ಅರಣ್ಯವಾಸಿಗಳಿದ್ದಾರೆ, ಅರಣ್ಯ ಅಂಚಿನಲ್ಲಿ ಬದುಕ್ತಕ್ಕಂಥ ಬಡವರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಅಲೆಮಾರಿಗಳಿದ್ದಾರೆ, ಅವರ ಮೇಲೆ ಅವರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಅವರು 16 ವರ್ಷಗಳಿಂದ ಕಾಡಿನಲ್ಲಿ ನೆಲೆಸಿ ಕೃಷಿ ಮಾಡ್ಕೊಂಡು ಬಂದಿರತಕ್ಕಂಥ ಜಾಗಗಳನ್ನ ತೆರವು ಮಾಡತಕ್ಕಂಥ ಅಷಾಢಭೂತಿತನವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅರಣ್ಯ ಇಲಾಖೆಯ ಮಂತ್ರಿ ಮಾನ್ಯ ಖಂಡ್ರೆ ಅವರಿಗೆ ನಾನು ಆಗ್ರಹ ಮಾಡೋದೇನಂತಂದ್ರೆ, ನೀವು ಕ್ರಮ ಕೈಗೊಳ್ಳಬೇಕಾಗಿರೋದು, ನಿಮ್ಗೆ ತಾಕತ್ತಿದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ನಿಮ್ಗೆ ತಾಕತ್ತಿದ್ರೆ ಎಷ್ಟು ಜನ ರಾಜಕಾರಣಿಗಳು, ಎಷ್ಟು ಜನ IAS, IPS ನಂತ IFS ನಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಅರಣ್ಯ ಭೂಮಿ ಒಳಗಡೆ ರೆಸಾರ್ಟ್ ಮಾಡಿದ್ದಾರೆ, ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ, ಖಾತೆ ಮಾಡಿಸ್ಕೊಂಡಿದ್ದಾರೆ. ಅದರ ಮೊದಲು ಅವರನ್ನು ತೆರವುಗೊಳಿಸಿ. ಅದನ್ನು ಹೊರತುಪಡಿಸಿ ಅರಣ್ಯವಾಸಿಗಳು, ಆದಿವಾಸಿಗಳು, ಅರಣ್ಯದ ಅಂಚಲ್ಲಿ ನೆಲೆಸ್ತಕ್ಕಂಥ ಬಡವರ ಮೇಲೆ ನಿಮ್ಮ ಬಲ ಪ್ರಯೋಗವನ್ನ ಮಾಡ್ತಕ್ಕಂಥದ್ದ ನೀವು ಮೊದಲು ನಿಲ್ಲಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ.